ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಾನ್ವಿ ತಾಲೂಕು ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಕೆಪಿ ನಂಜುಂಡಿ ಅವರ 60ನೇ ಜನ್ಮದಿನವನ್ನು ಸಾರ್ವಜನಿಕರಿಗೆ ಶರಬತ್ ವಿತರಿಸುವುದರ ಮೂಲಕ ವಿಶೇಷವಾಗಿ ಆಚರಿಸಲಾಗಿದೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಾನ್ವಿ ತಾಲೂಕು ಘಟಕದ ಅಧ್ಯಕ್ಷರು ಆದ ಕೆ ಅಮರನಾಥ್ ಮಾತನಾಡಿ, ನಮ್ಮ ಸಮುದಾಯದ ಧೀಮಂತ ನಾಯಕರು ಆದ ಕೆಪಿ ನಂಜುಂಡಿ ಅವರು ಹಲವು ಸಾಮಾಜಿಕ ಕಾರ್ಯಗಳನ್ನು ನಡೆಸುವುದರ ಮೂಲಕ ರಾಜ್ಯದ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಅವರು ಸದಾಕಾಲ ಸಮಾಜದ ಅಭಿವೃದ್ಧಿಯ ಚಿಂತನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅಂತಹ ವ್ಯಕ್ತಿಯ ಜನ್ಮದಿನವನ್ನ ವಿಶೇಷವಾಗಿ ಬೇಸಿಗೆ ಇರೋದ್ರಿಂದ ಸಾರ್ವಜನಿಕರಿಗೆ ತಂಪಾದ ಪಾನೀಯಗಳನ್ನ ನೀಡೋದ್ರ ಮೂಲಕ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ಬೇಸಿಗೆ ಅಂಗವಾಗಿ ಕುಡಿಯುವ ನೀರಿಗಾಗಿ ನೀರಿನ ತೊಟ್ಟಿಗಳ ವ್ಯವಸ್ಥೆ, ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಆಚರಿಸಲಾಗ್ತಾ ಇದೆ ಅಂತ ತಿಳಿಸಿದ್ರು. ಮಹಾಸಭಾ ರಾಜ್ಯಾಧ್ಯಕ್ಷರು ಕೆಪಿ ನಂಜುಂಡಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾನ್ವಿ ತಾಲೂಕಿನಲ್ಲಿ ಈಗಾಗಲೇ ನಾವು ನೀರಿನ ಅರವಟ್ಟಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಅವರು ಹುಟ್ಟಿದಬ್ಬ ಅಂಗವಾಗಿ ಸಾರ್ವಜನಿಕರಿಗೆ ನಮ್ಮ ಈ ಅನುಕೂಲ ಆಗಲಿ ಅಂತೇಳಿ ಎಲ್ಲರಿಗೂ ಶರಬತ್ತಿನಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕಾಗಿ ಭಾಳ ಸಂತೋಷವಾಗುತ್ತದೆ. ಹೀಗಾಗಿ ಹುಟ್ಟುಹಬ್ಬವನ್ನು ಶರಬತ್ತು ವಿತರಿಸುವುದರ ಮುಖಾಂತರ ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ಇಲ್ಲಿರ್ತಕ್ಕಂಥ ದನಗಳು ಹಾಗೂ ಪಶುಗಳು ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ನೀರಿಗಾಗಿ ಒಂದು ತೊಟ್ಟಿಯನ್ನು ನಿರ್ಮಿಸಿದ್ದೇವೆ. ಅದನ್ನು ಜಾನುವಾರುಗಳಿಗೆ ಅನುಕೂಲ ಆಗಲಿ, ಪಶು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಬಿಸಿಲಿನ ಜಲಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಅಂತೇಳಿ ಅದನ್ನು ಒಂದು ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ದಿವಸ ಅದನ್ನು ಏರ್ಪಾಡು ಮಾಡಿದ್ದೇವೆ. ಅದು ನಂಜುಂಡಿ ಅವರ ಹೆಸರಿನಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ನಮಗೆ ಭಾಳ ಸಂತೋಷ ಅನಿಸ್ತದೆ. ಇದನ್ನೆಲ್ಲ ಕಾರ್ಯಕ್ರಮವನ್ನು ಸಮಾಜ ಆದಮೇಲೆ ನಮಸ್ಕಾರ. ಇಂದು ನಮ್ಮ ರಾಜ್ಯಾಧ್ಯಕ್ಷರು ಕೆಪಿ ನಂಜುಂಡಿ ಅವರ ಜನ್ಮದಿನ ಅಂಗವಾಗಿ ನಾವು ಮಾನ್ವಿ ನಗರದಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆ ಈಗಾಗಲೇ ಚಾಲನೆ ಮಾಡಿದ್ದೇವೆ. ಈ ದಿನ ಅವರ ಹುಟ್ಟಿದಬ್ಬ ಅಂಗವಾಗಿ ನಾವು ಎಲ್ಲರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಶರಬತ್ತು ತಂಪು ಪಾನೀಯಗಳನ್ನು ಇವತ್ತು ನಾವು ಎಲ್ಲರಿಗೂ ವಿತರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಜಾನುವಾರುಗಳಿಗೆ ತೊಟ್ಟಿಯನ್ನು ಒಂದು ನಿರ್ಮಿಸಿದ್ದೇವೆ. ಜಾನುವಾರುಗಳಿಗೆ ನೀರಿನ ತೊಂದರೆ ಇರುತ್ತದೆ. ಬೇಸಿಗೆ ಸಮಯದಲ್ಲಿ ಎಲ್ಲ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನೀರಿನ ತೊಟ್ಟಿ ಒಂದು, ಪಕ್ಷಿಗಳಿಗೆ ಒಂದು ನೀರಿನ ಕುಡಿಯೋದಕ್ಕಾಗಿ ಮರಗಳಿಗೆ ಇದನ್ನು ಪುಟ್ಟಿಗಳನ್ನು ಏನಂದರೆ ಮಣ್ಣಿನ ಪುಟ್ಟಿಗಳನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ನಮ್ಮ ನಂಜುಂಡಿ ಅವರಿಗೆ ಹುಟ್ಟಿದಬ್ಬ ಅಂಗವಾಗಿ ಇವೆಲ್ಲ ಆಚರಿಸ್ತದೆ. ಅವರಿಗೆ ನಮ್ಮ ಕೆಪಿ ನಂಜುಂಡಿ ಅವರಿಗೆ ಆಯುಷು, ಆರೋಗ್ಯ, ಇನ್ನು ನಮ್ಮ ಸಮಾಜವನ್ನು ಬಲಪಡಿಸೋದಕ್ಕೆ ಶಕ್ತಿ ಇನ್ನು ದೇವರು ಚೆನ್ನಾಗಿ ಕೊಡಲಿ ಅಂತೇಳಿ ನಾವೆಲ್ಲರೂ ಅವರಿಂದ ಇರ್ತೀವಿ ಅಂತೇಳಿ ಈ ಸಮ್ಮುಖದಲ್ಲಿ ನಾವು ಅವರಿಗೆ ಆರೋಗ್ಯ ದೇವರು ಚೆನ್ನಾಗಿ ಕೊಡಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ನೂರಾರು ಜನರಿಗೆ ಶರಬತ್ ವಿತರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮನೋಹರ್ ಪತ್ತಾರ್, ಹಿರಿಯ ವಕೀಲರು, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಆದ ಸುರೇಶ್ ಸಂಗಾಪುರ, ತಾಲೂಕು ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು ಆದ ಶ್ರೀಧರ್ ಕಾಳಪ್ಪ, ದೇವರಾಜ ಸಂಗಪುರ, ಚಾಮರಾಜ ಬೊಮ್ಮನಾಳ್, ಬಸವರಾಜ ಜಂಬಲದಿನಿ, ಷಣ್ಮುಖ ಸರ್ವಜ್ಞ, ಬಸವರಾಜ ಸಂಗಾಪುರ್, ಮನೋಹರ್ ಆಚಾರಿ, ವೀರೇಶ್ ಮಾನ್ವಿ, ಈರಣ್ಣ ಹರವಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.